ಯಾವ ಥರ ಹಾಕಬೇಕು ಅಂದರೆ ಇಲ್ಲಿ ನಂಬರ್ ಇರುತ್ತೆ 1 2 3 4 5 6 7 8 9 10 11 12 1 2 3 4 5 6 7 8 9 10 11 12 ಓಕೆನಾ. ಇಲ್ಲಿ ಫಸ್ಟ್ ಬರುತ್ತೆ, ಫಸ್ಟು ಇಲ್ಲಿ ಓಲ್ ಬರುತ್ತೆ. ನೀವು ಇದನ್ನು ಫಸ್ಟು ಈ ಫಸ್ಟ್ ಓಲ್ಗೆ ಹಾಕಬೇಕು. ಸೆಕೆಂಡ್ನೇದು ಇಲ್ಲಿ ಸೆಂಟ್ರಲ್ಲಿ ಫಸ್ಟ್ ಬರುತ್ತೆ, ಇಲ್ಲಿ ಸೆಕೆಂಡ್ ಓಲ್ಗೆ ಹಾಕಬೇಕು. ಮೂರನೇದು ಇಲ್ಲಿ ಫಸ್ಟ್ ಓಲ್ ಬರುತ್ತೆ, ಇಲ್ಲಿ ಸೆಕೆಂಡ್ ಬರುತ್ತೆ ಸೆಂಟ್ರಲ್ಲಿ, ಇಲ್ಲಿ ಮೂರನೇ ಓಲಿಗೆ ಬರುತ್ತೆ ಓಕೆನಾ. ಅದೇ ಥರ ಈ ಲೈನ್ ಎಲ್ಲ ಡೈರೆಕ್ಟ್ ಫಸ್ಟ್ ಬರುತ್ತೆ, ಈ ಲೈನೆಲ್ಲ ಸೆಂಟ್ರಿಗೆ ಬಂದು ಇಲ್ಲಿಗೆ ಬರುತ್ತೆ, ಮತ್ತು ತರನೇದು ಇಲ್ಲಿ ಲಾಸ್ಟಲ್ಲಿ ಬಂದು ಮತ್ತೆ ಸೆಂಟ್ರಲ್ಲಿ ಬಂದು ಮತ್ತೆ ಲಾಸ್ಟಲ್ಲಿ ಬರುತ್ತೆ ಓಕೆನಾ. ಇವಾಗ ಫಸ್ಟ್ ಒಂದು ನಂಬರ್ ಒಂದು ಥ್ರೆಡ್ ಹಾಕ್ತೀನಿ ನೋಡಿ. ಈ ಥರ ತಗೊಳ್ಳಿ, ಇಲ್ಲಿ ಓಲ್ಗೆ ಫಸ್ಟ್ ಒಂದು ತಗೊಳ್ಳಿ, ಓಕೆನಾ. ಈ ಥರ ತೊಗೊಬೇಕು. ನಿಮಗೆ ಥ್ರೆಡ್ ಹಾಕಬೇಕಾದ್ರೆ ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಥ್ರೆಡ್ ಒಳಗಡೆ ಹಾಕಬೇಕು. ಯಾವ ಥರ ಅಂದರೆ ಈ ಥರ ಹಿಡ್ಕೊಂಡು ಈ ಥರ ಹಾಕಬೇಕು, ಇದು ಒಳಗಡೆ ಥರ ಬರಬೇಕು ಓಕೆನಾ. ಇದನ್ನಾದಮೇಲೆ ಇದನ್ನು ತೆಗಿಬೇಕು, ಇದನ್ನು ತೆಗೆದು ಇದನ್ನು ನೀಡ್ಲಿಗೆ ಹಾಕ್ಕೊಂಡು ಇದನ್ನು ನೀಡ್ಲಿಗೆ ಹಾಕಿ, ಈ ಥರ ನೀಡ್ಲಿಗೆ ಹಾಕಿ ಈ ಥರ ಸ್ವಲ್ಪ ಲೆಂತಲ್ಲಿ ಎಳ್ಕೊಂಡು ಈ ಥರ ತೊಗೊಂಡು ಇದ್ರ ಒಳಗಡೆ ಹಾಕಿ. ಒಳಗಡೆ ಹಾಕಾದ್ಮೇಲೆ ಈ ಥರ ಬರುತ್ತೆ, ಇದನ್ನು ಹಿಂಗೆ ತೊಗೊಳ್ಳಿ. ಮತ್ತು ಇದನ್ನು ಎಳ್ಕೊಂಡು ಸ್ಟ್ರೈಟಾಗಿ ಇದಕ್ಕೆ ಹ್ಯಾಂಗ್ ಮಾಡಿ, ಇದಕ್ಕೆ ಪ್ರೆಸ್ ಮಾಡಿ ಈ ಥರ ಓಕೆನಾ. ಇಲ್ಲ ಆದಮೇಲೆ ನೀಡ್ಲಿ ಬೇಕಾದ್ರೆ ಇಲ್ಲಿ ಸಿಗಿಸ್ಕೊಳ್ಳಿ. ಇಲ್ಲಿ ಮೇನ್ ನಿಮಗೆ ಹೆಂಗೆ ಅಂದರೆ ಇದು 2 in 1 ಬರುತ್ತೆ. ಫಸ್ಟ್ ಒನ್ಗೆ ಈ ಥರ ಪ್ರೆಸ್ ಮಾಡ್ಕೊಂಡು ಹಾಕಬೇಕು ಈ ಥರ ಓಕೆನಾ. ಇಲ್ಲಿ ನಿಮಗೆ ನಂಬರ್ ಬರುತ್ತೆ 1 2 3 4 5 6 7 8 9 10 11 12 ಇದೇ ಅದೇ ಥರ ಬರುತ್ತೆ. 1 ಈ 1ಕ್ಕೆ ಹಾಕಬೇಕು, 2 2ಕ್ಕೆ ಹಾಕಬೇಕು, 3 3ಕ್ಕೆ ಹಾಕಬೇಕು, 4 4ಕ್ಕೆ ಹಾಕಬೇಕು, 5 5ಕ್ಕೆ ಹಾಕಬೇಕು, 6 6ನೇದಕ್ಕೆ ಹಾಕಬೇಕು, 7 7ನೇದಕ್ಕೆ ಹಾಕಬೇಕು, 8 8ನೇದಕ್ಕೆ ಹಾಕಬೇಕು, 9 9ನೇದಕ್ಕೆ ಹಾಕಬೇಕು, 10 10ನೇದಕ್ಕೆ ಹಾಕಬೇಕು, 11 11ನೇದಕ್ಕೆ ಹಾಕಬೇಕು, 12 12ನೇದಕ್ಕೆ ಹಾಕಬೇಕು. ಇದೇ ಥರ ಹಾಕಬೇಕು. ನೀವು ಇಲ್ಲಿ ಹಾಕಬೇಕಾದ್ರೆ ನೀವು ಈ ಥರ ತೊಗೊಂಡು ಈ ಥರ ಹಿಡ್ಕೊಂಡು ಹಿಂಗೆ ಬಂದು ಮತ್ತು ಈ ಥರ ಬರಬೇಕು. ಈ ಥರ ಬನ್ನಿ, ಇದನ್ನು ಇದಕ್ಕೆ ಹಾಕಿ ಓಕೆನಾ. ಇವಾಗ ನಾವು 1ನೇ ನಂಬರ್ಗೆ ಹಾಕ್ತಾಯಿದ್ದೀವಿ. 1ನೇ ನಂಬರಿಂದ ಇದಕ್ಕೆ ಬರ್ರಿ, ಮತ್ತು ಇಲ್ಲಿಗೆ ಈ ಥರ ಬಂದು ಇದನ್ನು ತೊಗೊಂಡು ಇದ್ರ ಮೇಲೆ ಹಾಕ್ಕೊಂಡು ಮತ್ತೆ ಮೇಲೆ ಹೋಗಿ, ಈ ಥರ ಮೇಲೆ ಹೋಗಿ ಇದು 1 ರೌಂಡು, ಮತ್ತು ಹಿಂಗೆ ಡೌನ್ ಬನ್ನಿ ಆಫ್ ಆಗುತ್ತೆ, ಮತ್ತು ಹಿಂಗೆ ಕೆಳಗಡೆ ಬಂದು ಇದನ್ನು ಪ್ರೆಸ್ ಮಾಡಿ ಈ ಥರ ಬನ್ನಿ ಓಕೆನಾ. ನೆಕ್ಸ್ಟು ಇಲ್ಲಿಂದ ಇದಕ್ಕೆ ಹಾಕೋಕೆ ಹೋಗ್ಬಾರ್ದು, ಇಲ್ಲಿಂದ ಕೆಳಗಡೆ ಹಾಕೊಂಡು ಆಮೇಲೆ ಮೇಲೆ ಹಾಕಬೇಕು. ಫಸ್ಟು ಈ ಥರ ಹಾಕಬೇಕು, ಇಲ್ಲಿ ಈ ಥರ ಈ ಥರ ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಸ್ಟ್ರೈಟಾಗಿ ಇದ್ರೊಳಗಡೆ ತೊಗೋಬೇಕು. ಮತ್ತು ಈ ಸ್ಪ್ರಿಂಗಿಗೆ ಹಾಕಬೇಕು, ಈ ಸ್ಪ್ರಿಂಗಿಗೆ ಹಾಕಿ ಮತ್ತು ಇದ್ರ ಒಳಗಡೆ ಹಾಕಬೇಕು. ಇದೇ ಥರ ಆಪೋಸಿಟ್ ಹೆಂಗೆ ಹಾಕ್ತೀರ ಹಂಗೆ ಹಾಕಬೇಕು. ಹಾಕಿ ಈ ಥರ ತೊಗೊಂಡು ಮತ್ತೆ ಮೇಲೆ ಬರಬೇಕು. ಈ ಥರ ಮೇಲೆ ತೊಗೊಂಡು ಮತ್ತೆ ಕೆಳಗಡೆ ಈ ವೈಟ್ ಹೋಲ್ ಕಾಣಿಸುತ್ತೆ ನಿಮಗೆ, ಈ ವೈಟ್ ಹೋಲಲ್ಲೇ ಹಾಕಿ. ಈ ವೈಟ್ ಹೋಲಲ್ಲಿ ಹಾಕಾದ್ಮೇಲೆ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಹಾಕಿದರೆ ಹೋಗಲ್ಲ, ಇಲ್ಲಿ ಲಾಕ್ ಇರುತ್ತೆ, ಈ ಲಾಕ್ ಎಳೆದ್ರೇ ನಿಮಗೆ ಓಪನ್ ಆಗೋದು. ಇದನ್ನು ಬಿಟ್ಬಿಟ್ಟು ನೀವು ಇದನ್ನು ಎಳೆಯೋಕೆ ಹೋದ್ರೆ ಆಗೋಕ್ಕಾಗಲ್ಲ. ಇದು ಫಸ್ಟ್ ಅಂದರೆ ಫಸ್ಟ್ ಒಂದೇ ಎಳ್ಕೋಬೇಕು. ಇಲ್ಲಿ ತೊಗೊಂಡು ಹಿಂಗೆ ಕೆಳಗಡೆ ಎಳ್ಕೊಳ್ಳಿ. ಕೆಳಗಡೆ ಎಳ್ಕೊಂಡಾದಮೇಲೆ ಇಲ್ಲಿ ಸೂಜಿ ಇರುತ್ತೆ, ಆ ಸೂಜಿಗೆ ನೀವು ದಾರ ಹಾಕ್ಬೇಕು. ನೀವು ಈ ಥರ ಸೂಜಿ ಒಳಗಡೆ ದಾರ ಹಾಕಬೇಕು. ದಾರ ಹಾಕಾದ್ಮೇಲೆ ಇದ್ರೊಳಗಡೆ ಮತ್ತೆ ಹಾಕ್ಬೇಕು ನೀವು.
ಇದ್ರೊಳಗಡೆ ಹಾಕಿ ಇದನ್ನು ಹ್ಯಾಂಗ್ ಮಾಡಿ. ಈ ಥರ ಹ್ಯಾಂಗ್ ಮಾಡಿಬಿಟ್ಟು ಲೆಂತ್ ಇರೋದನ್ನ ಟ್ರಿಮ್ ಮಾಡಬೇಕು ನೀವು. ಓಕೆನಾ? ಆಮೇಲೆ ಹೇಳ್ತೀನಿ. ಆದಮೇಲೆ ನೀವು ಥ್ರೆಡ್ಡು ಕರೆಕ್ಟಾಗಿ ಹಾಕಿರ್ಬೇಕು. ಈ ಥರ ನೀವು ಥ್ರೆಡ್ ಏನಾದರೂ ಇದು ಸ್ವಲ್ಪ ಈ ಥರ ಬಂದ್ರೂ ಇಲ್ಲಿ ಸಿಗ್ನಲ್ ಬರುತ್ತೆ ನಿಮಗೆ. ಸಿಗ್ನಲ್ ಬಂದು ಸ್ಟಾಪ್ ಆಗ್ತಾ ಇರುತ್ತೆ. ಕರೆಕ್ಟಾಗಿ ಥ್ರೆಡ್ನ ಈ ಥರ ರೌಂಡಿಂಗ್ಸಲ್ಲೇ ಹಾಕಬೇಕು. ಈ ಥರ ಇವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲ ನಿಮಗೆ ಥ್ರೆಡ್ ಏನಾದರೂ ಈ ಥರ ಎಳೀತಾ ಇದ್ದರೆ ಮೀಡಿಯಮ್ ಇರಬೇಕು. ಏನಾದರೂ ಲೂಸ್ ಇದ್ದರೆ ಇದನ್ನು ಟೈಟ್ ಮಾಡಿ. ಮತ್ತು ಇದನ್ನು ಟೈಟ್ ಮಾಡಿ. ಇದು ಯಾವ ನಂಬರ್ಗೆ ಹೋಗ್ತೈತೆ ಇದನ್ನು ರೈಟ್ ಸೈಡ್ ಟೈಟ್ ಮಾಡಿ. ಓಕೆನಾ? ಲೂಸ್ ಇದ್ದರೆ ನಿಮ್ಗೆ ಏನಾದರೂ ಜಾಸ್ತಿ ಥ್ರೆಡ್ ಕಟ್ ಆಗ್ತಾರೆ ಪದೇ ಪದೇ ಇದನ್ನು ಲೆಫ್ಟ್ ಕಡೆ ತಿರ್ಸ್ಕೊಳ್ಳಿ. ಹಿಂಗೆ ಸೇಮ್ ಇದನ್ನು ಯಾವ ತಿರ್ಸ್ಕೊತೀರೋ ಅದನ್ನು ಕೂಡ ಹಿಂಗೆ ಎಡದ ಕಡೆಗೆ ತಿರ್ಸ್ಕೊಳ್ಳಿ. ನಿಮಗೆ ಎಳೀತಿದ್ರೆ ಮೀಡಿಯಮ್ ಅನಿಸ್ಬೇಕು. ಟೈಟು ಇರಬಾರ್ದು, ಲೂಸು ಇರಬಾರ್ದು ನಿಮಗೆ. ಓಕೆ.